ಪ್ರಪಂಚ ಪರ್ಯಟನೆ ಸ್ವತಂತ್ರ ಬಂದರೆ ಬಿಳಿಯ ಬ್ರಿಟಿಷರು ಎಂಟೋದ್ರು, ಕಪ್ಪು ಬ್ರಿಟಿಷರು ನಮ್ಮನ್ನ ಆಳುತ್ತಿದ್ದಾರೆ. ಅಧಿಕಾರ ಎರಡು ಶಾಶ್ವತ ಅಲ್ಲ. ಈ ಭಾಗದ ಜನರನ್ನ ಸಂತ್ರಸ್ತರನ್ನ ಮಾಡೋದ್ರಿಂದ ಅವ್ರು ಖಂಡಿತವಾಗಿ ಅವ್ರ ಪಕ್ಷಕ್ಕೆ ಮತ್ತೆ ಅವ್ರಿಗೆ ಒಂದು ಕೆಟ್ಟ ಹೆಸರನ್ನ ತಂದ್ಕೊತಾರೆ. ರೈತರು 100ಕ್ಕೆ 100ರಷ್ಟು ಹೋರಾಟದ ಜಯ ನಡೆಸ್ತಾ ಇದ್ದಾರೆ. ಬಿರ್ಗಿ ಟೌನ್ಶಿಪ್ ಹೋರಾಟ ಆಗುತ್ತೆ. ನೀವು ಮೊದಲು ಭೂಮಿ ಕೊಡಬೇಕು, ಆ ಭೂಮಿನ ತಕ್ಕೋಗಿ ಹಣ ಇಡಬೇಕು, ಆಮೇಲೆ ಆ ದುಡ್ಡನ್ನೇ ಅವರು ತಂದು ನಿಮಗೆ ಪರಿಹಾರ ಕೊಡಬೇಕು. ಇದು ಈ ರಿಯಲ್ ಎಸ್ಟೇಟ್ ಸ್ಕೀಮು. ಅವರು ಅವಾರ್ಡ್ ಪ್ರೈಸ್ ಅನ್ನ 18ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿನಲ್ಲಿ ಯಾರಿಗೂ ಗೊತ್ತಿಲ್ದಂಗೆ ಗುಟ್ಟಾಗಿ ರಹಸ್ಯವಾಗಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಇದರ ಪಾರದರ್ಶಕನೇ ಇಲ್ಲ. ಎಲ್ರಿಗೂ ತಿರುಪತಿ ತಿಮ್ಮಪ್ಪನ ಪಂಗನಾಮ ಎಳೀತಕ್ಕಂಥ ಯೋಜನೆ. ನೀವು ಪಂಗನಾಮ ಎಳಿಸ್ಕೊಂಡ್ರೆ ಎಳಿತಾರೆ, ಎಳಿಸ್ಕೊಳ್ಳಲ್ಲ ಅಂದ್ರೆ ಎಳಿಯಕ್ಕಾಗಲ್ಲ. ವೇದಿಕೆ ಮೇಲೆ ಇರ್ತಕ್ಕಂತಹ ಹಿರಿಯರು, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಂಘದ ಅಧ್ಯಕ್ಷರಾದಂತಹ ಬಡಗುಪುರ ನಾಗೇಂದ್ರ ಅವರೇ, ನಮ್ಮ ಗುರುಗಳ ಹಿರಿಯ ಹೋರಾಟಗಾರರು, ಆತ್ಮೀಯ ಹಿರಿಯರಾಗಿರ್ತಕ್ಕಂಥ ಮಲ್ಲಯ್ಯನವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳೇ, ಇಲ್ಲಿ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಆತ್ಮೀಯ ರೈತ ಬಂದಿದ್ದಾರೆ. ಬೈರ್ಮಂಗಲ ಬಿಡ್ಡಿ ಭಾಗದ 90,600 ಎಕರೆಯನ್ನು ಕಿತ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥ ರಾಜ್ಯ ಸರ್ಕಾರದ ಅವೈಜ್ಞಾನಿಕ ನೀತಿಯನ್ನು ಖಂಡಿಸಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಈ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿರೋದಕ್ಕೆ ನಾನು ಬೈರ್ಮಂಗಲ ಬಿಡ್ಡಿ ಭಾಗದ ರೈತರ ಪರವಾಗಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಸುಮಾರು ಕೃಷಿ ಪ್ರಧಾನವಾದಂತಹ ಈ ಭಾಗದ ರೈತರು 1940-47ರಲ್ಲಿ ಬೈರಮಂಗಲದ ಜಲಾಶಯವನ್ನು ಬ್ರಿಟಿಷರು ಕಟ್ಟಿಸ್ಕೊಡ್ತಾರೆ. ಅಧ್ಯಕ್ಷ, ಈ ಭಾಗದ ಬಿರ್ಗಿ ಜಲಾಶಯವನ್ನು ಎಲ್ಲರೂ ಕೂಡ ಬರ್ತಾ ನೋಡ್ಕೊಂಡ್ರಿ. 1940-47ರಲ್ಲಿ ಈ ಭಾಗದ ಜನರ ಕೃಷಿ ಮಾಡಲಿ ಅಂತ ಹೇಳಿ ಬ್ರಿಟಿಷರು ದೂರದೃಷ್ಟಿಯನ್ನು ಇಟ್ಕೊಂಡು ಒಂದು ಜಲಾಶಯವನ್ನು ಕಟ್ಕೊಟ್ರು. ನಂತರ ಸ್ವತಂತ್ರ ಬಂತು. ಸ್ವತಂತ್ರ ಬಂದರೆ ಬಿಳಿಯ ಬ್ರಿಟಿಷರು ಎಂಟೋದ್ರು, ಕಪ್ಪು ಬ್ರಿಟಿಷರು ನಮ್ಮನ್ನ ಆಳುತ್ತಿದ್ದಾರೆ. ಬಂದಂತ ಏನ್ ಮಾಡಿದ್ರು, ಅಭಿವೃದ್ಧಿಯ ರೂಪದಲ್ಲಿ ಇಂಡಸ್ಟ್ರಿಗಳನ್ನು ಮಾಡಿ ಆ ಇಂಡಸ್ಟ್ರಿಯ ಮೂಲಕ ಆ ಜಲಾಶಯಕ್ಕೆ ಕೆಮಿಕಲ್ ಅನ್ನ ಬಿಟ್ಟು ಪೊಲ್ಯೂಷನ್ ಮಾಡಿದ್ರು. ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ನೋಡಿದಾಗ ಯಾರನ್ನ ಬ್ರಿಟಿಷರಲ್ಲ, ಬ್ರಿಟಿಷರು ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡಲಿ ಅಂತ ನಮ್ಮ ರೈತರಿಗೆ ಡ್ಯಾಮನ್ನ ಕಟ್ಕೊಟ್ರು. ಆದ್ರೆ ನಮ್ಮನ್ನ ಆಡ್ತಿರ್ತಕ್ಕಂಥ ಕಪ್ಪು ಬ್ರಿಟಿಷರಿದಾರಲ್ಲ ಇಲ್ಲಿ, ಅವರೆಲ್ಲರೂ ಕೂಡ ನಮ್ಮನ್ನ ಆಡ್ತಕ್ಕಂಥವ್ರು ಆ ಮಲಿನವನ್ನ ಮಾಡಿ ಇವತ್ತು ಈ ಮಟ್ಟಕ್ಕೆ ಈ ಜಲಾಶಯವನ್ನು ತಂದಿಕ್ಕಿದ್ರು. ಅವ್ರಿಗೆ ಇರ್ತಕ್ಕಂಥ ದೂರದೃಷ್ಟಿ ನಮ್ಮನ್ನ ಆಡ್ತಕ್ಕಂಥ ಈ ಮುಖ್ಯಮಂತ್ರಿಗಳಿಗೆ ಇಲ್ಲಿಲ್ಲ ಅಂತಕ್ಕಂಥ ಗೌರವ. ಇವತ್ತು ಇನ್ನೊಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಹೋರಾಟಕ್ಕೆ ನಾನು 1 ವರ್ಷದಿಂದ ಕೂಡ ಅಧ್ಯಕ್ಷ ನೋಡ್ತಾ ಇದ್ದೀನಿ. ಒಬ್ಬ ಮಠಾಧೀಶರು ಕೂಡ ಬೆಂಬಲವನ್ನು ಕೊಡ್ತಾ ಇಲ್ಲ. ದೊಡ್ಡಲ್ಲ ಅವೆಲ್ಲ ಒಬ್ಬರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಲಾಬಿ ಮಾಡ್ಲಿಕ್ಕೆ ಹೋಗ್ತಾರೆ ಮಠಾಧೀಶರು. ಪ್ರಮಾಣ ವಚನ ಸ್ವೀಕರಿಸಿಕೊಂಡು ಹೋಗ್ತಾರೆ ಮಠಾಧೀಶರು. ಅನ್ನವನ್ನ ಬೆಳೆಸ್ಕೊಡ್ತಕ್ಕಂಥ ರೈತ ಬೆಂಬಲವಾಗಿ ಒಬ್ಬ ಮಠಾಧೀಶರು ಕೂಡ ನಿಂತ್ಕೊಂಡಿಲ್ಲ. ಈ ವೇದಿಕೆ ಮೂಲಕ ನಾನು ಧಿಕ್ಕಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನೊಂದು ಕಡೆ ಏನು ಮೀಸಲಾತಿ ಹೋರಾಟ ಅನ್ನೋದು ಹಲವಾರು ಮೀಸಲಾತಿ ಹೋರಾಟಗಳು ಕೂಡ ಪಾದಯಾತ್ರೆ ಮಾಡಿದಂತ ಮಠಾಧೀಶರು ಇವತ್ತು ರೈತ ಬಂದು ಬೀದಿಗೆ ಬಿದ್ದಿದ್ದಾರೆ. ಈ ಭಾಗದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ಕಳ್ಕೊಳ್ತಿದ್ದಾರೆ. ಇವರು ಪರವಾಗಿ ನಿಲ್ಲಬೇಕು ಅಂತ ವಿವೇಕ ಒಬ್ಬ ಮಠಾಧೀಶರು ಕೂಡ ಇಲ್ವಲ್ಲ. ನಾವೆಲ್ಲ ಕಾಲ ಬಿಡ್ತೀವಿ. ನಾವಂತ ಒಂದ್ ದಿವಸ ಯೋಚನೆ ಮಾಡಿದೆ, ಮಠಕ್ಕೆ ಹೋದೆ, ಈ ಮಠಾಧೀಶರು ಬರ್ಲಿಲ್ಲ, ಇನ್ ಕಾಲ ಬಿಡೋದು ಬೇಡ ಅಂತ ನಿರ್ಣಯ ಮಾಡ್ಕೊಂಡಿದ್ದೀನಿ ನನ್ನಷ್ಟಕ್ಕೆ ನಾನೇ. ಮತ್ತೊಂದು ಈ ನಾಡಿನಲ್ಲಿ ಏನು ಸಿನಿಮಾ ನಟಿರಲ್ಲ, ಅವರ ಸಿನಿಮಾಗಳನ್ನ ನೋಡ್ಲಿಕ್ಕೆ ನಮ್ಮ ರೈತರು ಬೇಕು. ಆದ್ರೆ ಈ ರೈತರಿಗೆ ಒಬ್ಬ ಸಿನಿಮಾ ನಟನ್ನು ಕೂಡ ಇನ್ನೂ ಕೂಡ ಒಂದು ಬೆಂಬಲವನ್ನು ಕೊಟ್ಟಿಲ್ಲ. ಮುಂದಿನ ದಿವಸಗಳಲ್ಲಿ ಇದು ಎಚ್ಚರಿಕೆಯ ಗಂಟೆ. ಮುಂದಿನ ದಿವಸಗಳಲ್ಲಿ ರೈತ ಪರವಾಗಿ ಮಠಾಧೀಶರು ಸಿನಿಮಾ ನಟರನ್ನ ನಿಲ್ಲಿಲ್ಲ ಅಂತ ಹೇಳಿದೆ. ನಿಮ್ಮ ವಿರುದ್ಧ ಕೂಡ ಹೋರಾಟವನ್ನು ರೂಪಿಸಬೇಕಾಗುತ್ತೆ. ನಿಮ್ಮ ವಿರುದ್ಧ ಹೋರಾಟವನ್ನು ರೂಪಿಸಬೇಕಾಗುತ್ತೆ. ಏನು ಇವತ್ತು ಮೊನ್ನೆ
ಚೆಕ್ ಅನ್ನ ಕೊಟ್ಟಲ್ಲ ಸ್ವಾಮಿ ಸರ್ಕಾರದ ಪರವಾಗಿ. ಆ ಚೆಕ್ ಅನ್ನು ವಿತರಿಸಲಿಕ್ಕೆ ಯಾವ ನೈತಿಕತೆ ಇದೆ ಇಲ್ಲಿನ ಶಾಸಕರಿಗೆ, ಒಂದಷ್ಟು ಲೀಡರ್ಗೆ? ಈಗಾಗಲೇ ನಮ್ಮ ಯಶವಂತವ್ರ ನಾನು ಮಾತಾಡ್ತಾ ಇದ್ದೆ. ಚೆಕ್ ವಿತರಿಸಿದಾರಲ್ಲ, ಒಂದು ಚಾಪಕಾಗದಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಂತ ಅಧ್ಯಕ್ಷ, 65 ಲಕ್ಷ ಈ ಚೆಕ್ ಅನ್ನು ಸಬ್ಮಿಟ್ ಮಾಡಬಾರ್ದು ಬ್ಯಾಂಕಿಗೆ ಅಂತ. ಯಾವ ಪುರುಷಾರ್ಥಕ್ಕೆ? ಇಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ, ಒಂದು 9 ಪೈಸೆ ದುಡ್ಡಿಲ್ಲ. ಯಾಕೆ ಅಂತ ಹೇಳಿದ್ರೆ ರೈತರ ಒಗ್ಗಟ್ಟಿನ ಹೊರಲಿಕ್ಕೆ 7 ಜನಕ್ಕೆ ಚೆಕ್ ಕೊಟ್ಟರು ಅಂತಂದ್ರೆ ಬೇರೆ ರೈತರು ಕೂಡ ಬಂದಿರಲಿ ಅಂತಕ್ಕಂಥ ಹುನ್ನಾರ. ಈ ಹುನ್ನಾರಕ್ಕೆ ನಮ್ಮ ಒಬ್ಬ ರೈತರು ಕೂಡ ಕಾಲ್ಕಿತ್ತು ಬರೋದಿಲ್ಲ. ಮುಖ್ಯಮಂತ್ರಿಗಳಿಗೆ ಸ್ವಾಭಿಮಾನ ಇದ್ರೆ, ನೈತಿಕತೆ ಇದ್ರೆ, ಕನಕಪುರ ಭಾಗದಲ್ಲಿ ಒಂದು ನಿಮ್ಮ ಸ್ಟೇಟ್ಮೆಂಟ್ ಮೊನ್ನೆ ಮುಖ್ಯಮಂತ್ರಿಗಳು ಬಂದಿದಾಗ 1 ಇಂಚು ಭೂಮಿಯನ್ನು ಕೊಡಬೇಡಿ, ಕೃಷಿಯನ್ನ ಮಾಡಿ ಕನಕಪುರ ರೈತರು. ನೀವು ಕನಕಪುರಕ್ಕೆ ಮುಖ್ಯಮಂತ್ರಿಗಳಲ್ಲ, ಈ ನಾಡಿಗೆ ಮುಖ್ಯಮಂತ್ರಿಗಳು. ಅದನ್ನ ಮಾಡ್ತಿದ್ದೀವಿ. ದಯವಿಟ್ಟು ಮುಖ್ಯಮಂತ್ರಿಗಳೇ, ಮುಂದಿನ ದಿನ ನೀವೇನಾದ್ರು ಬಂದು ಯಾರು ರೈತರನ್ನ ಅಂತ ಹೇಳ್ತೀರಲ್ಲಪ್ಪ, ಇವತ್ತು ಸಭೆ ಬರ್ಬೇಕಾಗಿತ್ತು. ನಮ್ಮ ರೈತರನ್ನ ಕರೆ ಕೊಟ್ಟಿರ್ತಾರೆ, ಸಭೆ ಬರ್ಬೇಕಾಗಿತ್ತು. ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ಭೂಮಿಯನ್ನು ಕೊಡ್ತೀವಿ ಅಂತ ಹೇಳಿದರೆ ನೀವು ಕೂಡ ಸೈನ್ಸ್ ತಗೊಂಡು ಡಾಕ್ಯುಮೆಂಟ್ ತಗೊಂಡು ಅಂತಕ್ಕಂಥ ನಾವು ಕೂಡ ತಗೊಂಡ್ಬರ್ತೀವಿ. ಇದು ಚಾಲೆಂಜ್ ಅಂತಕ್ಕಂಥ ಆ ಚಾಲೆಂಜ್ ನಾವು ಅಕ್ಸೆಪ್ಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಸಂಯುಕ್ತ ವಲಯಗಳ ಸಭೆ ಕೂಡ ಆಗಿರಲಿ. ನಮ್ಮ ಅಧ್ಯಕ್ಷರು ಯಶವಂತ್ ಅವರು ಇಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಹೋರಾಟ ವಿಧಾನಸೌಧದ ಹತ್ರ ಬರುತ್ತೆ, ಕ್ರೀಡಾ ಪಾರ್ಕ್ ಹತ್ರ ಬರುತ್ತೆ. ಮತ್ತೆ ನಮ್ಮ ರೈತ ಮಿತ್ರರಲ್ಲಿ ನಾಗರಾಜ್ ಮತ್ತೆ ರಾಮಣ್ಣ ಮತ್ತೆ ನಮ್ಮ ಪ್ರಕಾಶ್ ಇದ್ರಲ್ಲ, ಅವ್ರಿಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೀನಿ, ಯಾವುದೇ ಕಾರಣಕ್ಕಾದ್ರೂ ಕೂಡಲಿ ನಿಮ್ಮ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ, ಈ ನಾಡಿನ ರೈತರು ಇವತ್ತು ಎಲ್ಲ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಬಂದು ನಿಮ್ಗೆ ಬೆಂಬಲವನ್ನು ಘೋಷಿಸಿದ್ದಾರೆ. ನಾವೆಲ್ಲರೂ ಕೂಡ ನಿಮ್ ಪರ ಇರ್ತೀವಿ ಅಂತ ಹೇಳ್ತಾ ಈ ಹೋರಾಟವನ್ನು ಯಶಸ್ವಿ ಮಾಡಿದಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಿರಿಯ ಹೋರಾಟ ಸಂಗಾತಿಗಳ ಮತ್ತು ಈ ಬಿಡದಿ ಹೋಬಳಿ ಬೈಲಹೊಂಗಲದ ಎಲ್ಲ ಭಾಗದ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ರೈತ ಮಿತ್ರರೇ, ತಾಯಂದ್ರೆ, ಈಗಾಗಲೇ ಬಿಡದಿ ಹೋರಾಟದ ಬಗ್ಗೆ ಇಡೀ ದೇಶಕ್ಕೆ ಸುದ್ದಿ ಆಗಿದೆ. ಸರ್ಕಾರ ಯಾವ ರೀತಿ ಈ ಭಾಗದ ಜನರಿಗೆ ತೊಂದರೆ ಕೊಡ್ತಾ ಇದೆ ಅನ್ನೋದು ಕೂಡ ತಾವೆಲ್ಲ ನೋಡಿದ್ದೀರಿ, ಗಮನಿಸ್ತಾ ಇದ್ದೀರಿ. ಒಂದು ವಿಪರ್ಯಾಸ ಅಂತಂದ್ರೆ ಈ ಯೋಜನೆ ಬರೋದಕ್ಕೆ ಬಹಳಷ್ಟು ವಿಳಂಬ ಆಗ್ತಾ ಇತ್ತು. ಶೀಘ್ರವಾಗಿ ಈ ಯೋಜನೆ ಮಾಡ್ಲೇಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಆದ ತಕ್ಷಣ ಅವರು ಚೆಕ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರ ಆದ್ಯತೆ, ಮುಖ್ಯಮಂತ್ರಿ ಅವರ ಆದ್ಯತೆ ಯಾವುದು ಅನ್ನೋದು ನಿಮ್ಗೆ ಈಗ ಗೊತ್ತಾಗ್ತಾ ಇದೆ. ಮುಖ್ಯಮಂತ್ರಿ ಅವರು ಬರೀ ಬಿಡದಿಗೆ ಮುಖ್ಯಮಂತ್ರಿ ಆಗಿದಾರ ಅಥವಾ 26,000 ಹಳ್ಳಿಗಳಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದನ್ನ ನಾವು ಮತ್ತೆ ಗಮನಿಸಬೇಕಾಗ್ತದೆ, ಅದನ್ನ ರಿವ್ಯೂ ಮಾಡ್ಬೇಕಾಗ್ತದೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಈ ಭಾಗದ ಜನರನ್ನ ಸಂತ್ರಸ್ತರನ್ನ ಮಾಡೋದ್ರಿಂದ ಅವ್ರು ಖಂಡಿತವಾಗಿ ಅವ್ರ ಪಕ್ಷಕ್ಕೆ ಮತ್ತೆ ಅವ್ರಿಗೆ ಒಂದು ಕೆಟ್ಟ ಹೆಸರನ್ನ ತಂದ್ಕೊತಾರೆ. ಈಗಾಗಲೇ ನಾವು ನೋಡಿದೀವಿ ಹಲವಾರು KIDBಗಳಲ್ಲಿ ಈಗೇನು ಅವರು ಹಣ ಕೊಟ್ಟಿದ್ದಾರೆ, ಹಣ ತಗೊಳಕ್ ಕಮಿಷನ್ 2 ಕೋಟಿ ಚೆಕ್ ಕೊಟ್ರೆ ಅದನ್ನ ಡ್ರಾ ಮಾಡ್ಬೇಕಾದ್ರೆ 10% ಕೊಡ್ಬೇಕು ರೈತರು. ಅಲ್ಲಿ ತಗೋಬೇಕಾದ್ರೆ 20 ಲಕ್ಷ ಅಲ್ಲೇ ಹೋಯ್ತು. ಇನ್ನ 100 ತಂದ ದುಡ್ಡು ಒಂದು 6 ತಿಂಗಳಿಗೆ ವರ್ಷಕ್ಕೆ ತೀರೋಯ್ತದ. ಈಗ ನಮ್ಮ ಭಾಗದಲ್ಲ ನೋಡಿದೀವಿ, KIDBಗೆ 1,500 ಎಕರೆ ತಗೊಂಡ್ರು. ಈಗ ಅವ್ರು ಜಮೀನ್ ಕೊಟ್ರು, ಅದು ಏನು ಬರಡು ಭೂಮಿ, ಅದು ಏನು ಈ ತರ ಫಲವತ್ತಾದ ಭೂಮಿ ಎಲ್ಲ ಉಪಯೋಗ ಬರದೇ ಇದ್ದಂತ ಭೂಮಿ. ಆದ್ರೂ ಕೂಡ ಅದನ್ನ ತಗೊಂಡು ಇವತ್ತು ಅವರೆಲ್ಲ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಒಂದ್ ಕೆಲಸ ಕೊಡಿ ಸರ್ ನಮ್ಗೆ ಅಲ್ಲೇ ಅಂತ ಕೇಳ್ತಾವ್ರು. ಕೆಲ್ಸನೂ ಕೊಡ್ತಾ ಇಲ್ಲ. ಇದು ಬೇಕಾ? ಈ ತರದ ಅಭಿವೃದ್ಧಿ ನಮಗ್ ಬೇಕಾ? ಏನ್ ತಾಯಂದ್ರೆ ಹೇಳಿ ಬೇಕಾ? ಇದು ಈಗ ನಿಮಗೆ ಬೇಡದಿದ್ದ ಈಗ ಅವ್ರಿಗೆ ಹಾಕ್ಬೇಕು, ನಿಮಗೆ ಬೇಕಿಲ್ಲ ಅವ್ರಿಗೆ ಹಾಕ್ಬೇಕು ಕಮಿಷನ್. ಅವರು ರೈತರ ಮಕ್ಕಳಾಗಿದ್ರೆ ರೈತರ ಕೆಲಸ ಮಾಡ್ಲಿದ್ರೆ ಏನಪ್ಪಾ, ನಿಮ್ ಕೆಲಸ ಮಾಡ್ಬೇಕಾ, ಬಿರ್ಲಾ ಕೆಲಸ ಮಾಡ್ಬೇಕಾ? ಓಟ್ ಹಾಕೋದು ನೀವು, ಅವರ ನೀವು ತೀರ್ಮಾನ ತಗೊಳ್ಳಿ. ಸರ್ಕಾರ ಅಂದ್ರೆ ನೀವು ಡಬ್ಬಿ ಒಳಗೆ ತೀರ್ಮಾನ ತಗೋಬೇಕು ಅಷ್ಟೇ. ಇನ್ನೇನು ಇದಕ್ಕೆ ದಾರಿ ಇಲ್ಲ. ಇದಕ್ಕೆ ದಾರಿ ಇರೋದು ಒಂದೇ ದಾರಿ. ಇನ್ನೇನು ಮಾಡಕ್ಕಾಗಲ್ಲ. ಕಾನೂನ ಹೆಂಗ್ ಬೇಕಾದ್ರೆ ಬರ್ಕತ್ತವ್ರೆ, ಹೆಂಗ್ ಬೇಕಾದ್ರೆ ಕೊಡ್ತಾವ್ರೆ. ಇವೆಲ್ಲ ಯುವಕರಿದ್ದೀರಿ. ಈಗಾಗಲೇ ನೋಡಿ ನಮ್ಮ KRS ಪಕ್ಷದವರು ಕೂಡ ಇಲ್ಲಿ ಬಂದಿದ್ದಾರೆ, ಯುವಕರಿದ್ದಾರೆ ಸಾಕಷ್ಟು ಜನ. ನೀವೆಲ್ಲ ಹಳೆ ತಲೆಮಾರಿದವರು ಒಂದ್ ರೀತಿ ನಾವು ಕಷ್ಟಪಟ್ಟವಪ್ಪ ಅಂತೀವಿ. ಮುಂದವರು ಜಮೀನು ಇರಲ್ಲ, ಅವರು ಅವರೇ ರೈತರೇ ಆಗಿರಲ್ಲ. ಯಾವ್ದೋ ಒಂದು ಕಾರ್ಮಿಕರಾಗ ಅಥವಾ ಯಾವ್ದೋ ಒಂದು ಪಿವನ್ ಆಗ ಇರ್ಬೇಕಾಯ್ತದ. ಇದು ನಮಗ್ ಬೇಕಾಗಿಲ್ಲ. ಅವ್ರ ದುಡ್ಡು ನಮಗ್ ಖಂಡಿತ ಉಳಿಯಲ್ಲ. ನಮ್ ಭೂಮಿ ನಮಗಿರ್ಲಿ. ನಮ್ಮ ಹೋರಾಟ
ನಮ್ಮ ಭೂಮಿ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ನನ್ನ ರೈತ ಹೋರಾಟಕ್ಕೆ ಜಯವಾಗಲಿ. ನಮಸ್ಕಾರ. ನಾನು 71ನೇ ದಿನದ ಬೈರಮಂಗಲ ಕಂಚಕರ್ನಹಳ್ಳಿ ಗ್ರಾಮ ಪಂಚಾಯಿತಿ ರೈತರ ಭೂ ಹಿತರಕ್ಷಣಾ ಸಂಘದ ನೇತೃತ್ವದಲ್ಲಿ ನಡೀತಾ ಇರುವ ಅನಿರ್ದಿಷ್ಟಾವಧಿ ಧರಣಿ ಇವತ್ತು ಕಾಲಿಟ್ಟಿರುವಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಬೆಂಗಳೂರು ವಿಭಾಗ ಮತ್ತು ಮೈಸೂರು ವಿಭಾಗ ಎರಡೂ ವಿಭಾಗದ ಕಾರ್ಯಕರ್ತರು, ನಾಯಕರು ಮತ್ತು ಅದರ ಸದಸ್ಯ ಸಮೂಹ ಇವತ್ತು ಅದರ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಬಡಗರಪುರ ನಾಗೇಂದ್ರ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ಒಂದು ಬೃಹತ್ ಆದಂತ ಬೈರಮಂಗಲ ಚಲೋ ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು, ಈ ಧರಣಿ ನಡೆದಿರ್ತಕ್ಕಂಥದ್ದು ಬೈರಮಂಗಲ ಕಂಚಕರ್ನಹಳ್ಳಿಯ ರೈತರಿಗೆ ಭಾರಿ ದೊಡ್ಡ ಬಲವನ್ನ ತಂದುಕೊಟ್ಟಿದೆ ಅಂತೇಳಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಲವಾರು ರಾಜಕೀಯ ಪಕ್ಷಗಳು ಬರ್ತಾ ಇದ್ದಾವೆ. ರಾಜಕೀಯ ಪಕ್ಷಗಳು ಕೇವಲ ಚುನಾವಣಾ ಉದ್ದೇಶಕ್ಕಾಗಿ ಬರ್ತವೆ. ರೈತರ ಹಿತವನ್ನ ಅವರು ಯಾವುದೇ ಕಾರಣಕ್ಕೂ ಅವರು ಆದ್ಯತೆ ಮೇಲೆ ಅವರು ಯೋಚನೆ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಕಳೆದ 1.5 ವರ್ಷದಿಂದ ನಡೀತಾ ಇರ್ತಕ್ಕಂಥ ಚಳವಳಿಯನ್ನ ಆಡಳಿತ ಪಕ್ಷದ ಯಾವುದೇ ಶಾಸಕ ಆಗ್ಲಿ, ವಿರೋಧ ಪಕ್ಷದ ಯಾವುದೇ ಶಾಸಕ ಆಗ್ಲಿ ಅಸೆಂಬ್ಲಿನಲ್ಲಿ ಪ್ರಶ್ನೆ ಮಾಡ್ಲಿಲ್ಲ, ರೈಸ್ ಮಾಡ್ಲಿಲ್ಲ. ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು ಮೂರೂ ಪಕ್ಷಗಳು ಕೂಡ ಒಂದೇ ಪಕ್ಷವಾಗಿ ಇವತ್ತು ರಿಯಲ್ ಎಸ್ಟೇಟ್ ಪಕ್ಷಗಳಾಗಿ, ರಿಯಲ್ ಎಸ್ಟೇಟ್ ವ್ಯಕ್ತಿಗಳಿಂದ ತುಂಬಿ ತುಳುತ್ತಾ ಇರ್ತಕ್ಕಂಥ ಪಕ್ಷಗಳಾಗಿವೆ. ಹಂಗಾಗಿ ಕರ್ನಾಟಕದಲ್ಲೇ ಇವತ್ತು ಅಧಿಕಾರ ಮಾಡ್ತಾ ಇರೋ ಪಕ್ಷ, ವಿರೋಧ ಮಾಡ್ತಾ ಇರೋ ಪಕ್ಷ, ಅವರಲ್ಲಿ ಒಂದು ಸಾಮ್ಯತೆ ಏನಪ್ಪಾ ಅಂತ ಹೇಳಿದ್ರೆ ಇಬ್ರು ಕೂಡ ರಿಯಲ್ ಎಸ್ಟೇಟ್ ಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಒಂದು ಸಾಮ್ಯತೆಯ ಒಂದು ರಾಜಕೀಯ ದುರಂತದ ಸನ್ನಿವೇಶದಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ. ನಾನು ಈ ವಿಷಯದಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಬಂಧುಗಳೇ, ಇದುವರೆಗೆ ಬೈರಮಂಗಲ ಕಂಚಕರ್ನಹಳ್ಳಿ ರೈತರಲ್ಲಿ ಆತಂಕ ಇತ್ತು. ನಮ್ಮ ಫಲವತ್ತಾದ ನೀರಾವರಿ ಸಮೃದ್ಧವಾದ ಭೂಮಿ, ವರ್ಷಾನುಗಟ್ಟಲೆ ಅಪಾರವಾದ ಶ್ರಮ ಮತ್ತು ಬಂಡವಾಳ ಹಾಕಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಭೂಮಿ. ಈ ಭೂಮಿಯನ್ನ ಎಲ್ಲಿ ಈ ರಿಯಲ್ ಎಸ್ಟೇಟ್ ದುರುದ್ದೇಶವ ಭೂ ಮಾಫಿಯಾದವ್ರು ಕಿತ್ಕೊಂಡ್ಬಿಡ್ತಾರೋ, ಈ ಸರ್ಕಾರದವ್ರು ಕಿತ್ಕೊಂಡ್ಬಿಡ್ತಾರೋ ಅನ್ನುವಂತ ಒಂದು ಆತಂಕ ಇತ್ತು. ಆದ್ರೆ ಇವತ್ತು ಈ ಧರಣಿ ಸ್ಥಳದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಇವತ್ತು ಅಂತ ಆತಂಕ ದೂರ ಆಗಿದೆ. ರೈತರು 100ಕ್ಕೆ 100ರಷ್ಟು ಹೋರಾಟದ ಜಯ ನಡೆಸ್ತಾ ಇದ್ದಾರೆ. ಬಿರ್ಗಿ ಟೌನ್ಶಿಪ್ ಹೋರಾಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕಳೆದ 1.5 ವರ್ಷದಿಂದ ಯಾವ್ಯಾವ ತಂತ್ರಗಳು ಕುತಂತ್ರಗಳು ಮಾಡಿದ್ರು ಅಂತ ನಾನು ವಿಮರ್ಶಕ್ಕೆ ಹೋಗಲ್ಲ. ಪ್ರತಿಯೊಂದು ತಂತ್ರ ಮತ್ತು ಕುತಂತ್ರದ ಸಂದರ್ಭದಲ್ಲಿ ನಿಮ್ ಜೊತೆ ನಾನು ಬಂದು ಆ ತಂತ್ರ ಮತ್ತು ಕುತಂತ್ರಗಳಿಗೆ ಸಂಬಂಧಪಟ್ಟಂಗೆ ವಿವರವಾಗಿ ನಾನು ಮಾತಾಡಿದ್ದೀನಿ. ಕೊನೆಯ ಅಸ್ತ್ರ ಅವ್ರ ಹತ್ರ ಉಳಿದಿದ್ದ ಕೊನೆಯ ಅಸ್ತ್ರ ಯಾವುದೋ ಬ್ಯಾಂಕ್ ಹಣ ಹಾಕ್ಬಿಡುದು, ಅದು ಕೂಡ ಇವತ್ತು ವಿಫಲ ಆಗಿದೆ. ಆ ದುರುದ್ದೇಶ, ಆ ಕುತಂತ್ರಕ್ಕೂ ಕೂಡ ಬೈರಮಂಗಲ ಕಂಚಕರ್ನಹಳ್ಳಿ ಜನ ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. 3 ಹಳ್ಳಿ ಅಂತಿಮ ಸೂಚನೆ ಮಾಡ್ತಾರ ನೀವು, ಕೆಂಪೈನಪಾಳ್ಯ, ಒಡೆಯಹಳ್ಳಿ, ಬಟ್ಟಹಳ್ಳಿ ಅಂತ 3 ಹಳ್ಳಿಯಲ್ಲೂ ಕೂಡ ಭೂ ಸ್ವಾಧೀನ ವಿರೋಧ ಮಾಡ್ತಾ ಇರ್ತಕ್ಕಂಥ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ನಿಮ್ಮ ಹಣದ ಆಮಿಷವನ್ನು ಕೂಡ ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಘಂಟಾಘೋಷವಾಗಿ ಧರಣಿ ಸ್ಥಳದಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಮೊದಲಿಂದಲೂ ಕಾಂಗ್ರೆಸ್ ಪಕ್ಷದ ಪ್ರಭಾವದಲ್ಲಿದ್ದವರು, ಡಿ.ಕೆ. ಶಿವಕುಮಾರ್ ಅವರ ರಿಯಲ್ ಎಸ್ಟೇಟ್ ಜೊತೆ ಕೈ ಜೋಡಿಸಿದ್ದವರು, ಹಲವಾರು ಈ ಭಾಗದಲ್ಲಿ ವೈಸ್ಟೋರು, ಸ್ಕೂಲು, ಈ ತರದ ಕೃಷಿ ಅಲ್ಲದ ಬೇರೆ ಬೇರೆ ವ್ಯವಹಾರಗಳಲ್ಲಿ ಕೋಟ್ಯಾಂತರ ರೂಪಾಯಿ ದುಡಿಮೆ ಮಾಡ್ತಾ ಇರೋರು, ರೆಸಾರ್ಟ್ ವಿಲ್ಲಾಗಳು ಕಟ್ಕೊಂಡಿರೋರು, ಬೆಂಗಳೂರಿನ ರಿಯಲ್ ಎಸ್ಟೇಟ್ ಜೊತೆ ಸಂಬಂಧ ಇರೋರು, ತಮ್ಮ ರಾಜಕೀಯ ಹಿಡಿತ ಮತ್ತು ಸಾಮಾಜಿಕ ಪ್ರಭಾವವನ್ನು ಉಪಯೋಗಿಸಿ ಕೆಲವು ಬಡ ರೈತರಿಗೆ ನಂಬಿಸಿ ಅವ್ರನ್ನ ಚೆಕ್ ವಿತರಣೆ ಕಾರ್ಯಕ್ರಮ ಕರ್ಕೋಗಿದ್ರು. ಎಷ್ಟು ಜನ ಹೋಗಿದ್ರು? 7 ಜನ 10 ಜನ ಹಿಡಿಯೋಕೆ ಅವ್ರಿಗೆ ಸುಸ್ತಾಗೋಗಿದೆ. ಅಷ್ಟು ಜನ ಸಿಗ್ಲಿಲ್ಲ ಅವರು. ಆಯ್ತು, 7 ಜನ 10 ಜನ
ಮಾಡಿದ್ದಾರೆ. ಇದು ಯಾವ ಭೂ ಸ್ವಾಧೀನ ಕಾಯ್ದೆಯಲ್ಲಿದೆ? 7 ಜನಕ್ಕೂ ಕೂಡ ದುಡ್ಡು ಕೊಡೋ ಯೋಗ್ಯತೆ ಇಲ್ಲದೆ ಅವ್ರ ಹತ್ರ ಬ್ಯಾಂಕ್ ಪೇಪರ್ ಮಾಡ್ಕೊಂಡು ಅವರ ಬ್ಯಾಂಕ್ ಅಕೌಂಟ್ ಅಲ್ಲಿ ಲೆಡ್ಜರ್ ಬ್ಯಾಲೆನ್ಸ್ 0, ಅವೈಲಬಲ್ ಬ್ಯಾಲೆನ್ಸ್ 0. ಇಂತ ಒಂದು ದಿವಾಳಿ ಯೋಜನೆ ಅದು ಅಂತಕ್ಕಂಥ ತಿಳ್ಕೊಳ್ಳಿ. ಅವ್ರ ಹತ್ರ ದುಡ್ಡು ಕೊಡ್ಬೇಕು ಅಂದ್ರೆ ನೀವು ಮೊದಲು ಭೂಮಿ ಕೊಡ್ಬೇಕು, ಆ ಭೂಮಿನ ತಕ್ಕೋಗಿ ಹಣ ಇಡಬೇಕು, ಆಮೇಲೆ ಆ ದುಡ್ಡನ್ನೇ ಅವರು ತಂದು ನಿಮಗೆ ಪರಿಹಾರ ಕೊಡಬೇಕು. ಇದು ಈ ರಿಯಲ್ ಎಸ್ಟೇಟ್ ಸ್ಕೀಮು. ನಮ್ಮ ಮನೇಲಿ ಏನಾದ್ರು ಕಷ್ಟ ಬಂದ್ರೆ ನಾವು ಕಿರಿವಾಲೇನೋ ಇನ್ನೊಂದು ಗಿರಿವಿ ಅಂಗಡಿ ಅಡ ಇಟ್ಬಿಟ್ಟು ದುಡ್ಡು ಇಸ್ಕೊಬತ್ತೀವಲ್ಲ, ಹಂಗೆ ನಿಮಗ್ ಪರಿಹಾರ ಕೊಡೋಕೆ ಅವರು ನಿಮ್ ಜಮೀನನ್ನ ಅಡ ಇಡೋಕೆ ಸಂಚು ಮಾಡ್ತಾ ಇದ್ದಾರೆ. ಈ ಸಂಚಿಗೆ ಯಾರು ಕೂಡ ಬಲಿ ಆಗ್ಬೇಡಿ, ಒಕ್ಕಟ್ಟಾಗಿ ತಿರಸ್ಕರಿಸಿ ಅಂತೇಳಿ ಇವತ್ತು ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಬಂಧುಗಳೇ, ಭೂ ಸ್ವಾಧೀನ ಪ್ರಕಟಣೆ ಅಂತಿಮ ಭೂ ಸ್ವಾಧೀನ ಆಗಿರುವುದು ಎಷ್ಟನೇ ತಾರೀಕಲ್ಲಿ? 10ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿನಲ್ಲಿ. ಆ ಭೂ ಸ್ವಾಧೀನದ ಪ್ರಕಟಣೆ ಹೊರಡಿಸಿರುವುದು ಯಾವ ತಾರೀಕಲ್ಲಿ? 11ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿನಲ್ಲಿ. ಅವಾರ್ಡ್ ಪ್ರೈಸ್ ಅಂತ ಅನೌನ್ಸ್ ಮಾಡ್ಬೇಕು ಅಂತಂದ್ರೆ ಅದು ಅಂತಿಮ ಅಧಿಸೂಚನೆ ಆದ ನಂತರ ಮಾತ್ರ. ಹಿಂದೆ ಅವರು ಅನೌನ್ಸ್ ಮಾಡಿದ್ರಲ್ಲ, ಅದು ಕನ್ಸೆಂಟ್ ಪ್ರೈಸ್. ಈಗ ಅನೌನ್ಸ್ ಮಾಡ್ಬೇಕಾಗಿರೋದು ಅವಾರ್ಡ್ ಪ್ರೈಸ್. ಅವರು ಅವಾರ್ಡ್ ಪ್ರೈಸ್ ಅನ್ನ 18ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿನಲ್ಲಿ ಯಾರಿಗೂ ಗೊತ್ತಿಲ್ದಂಗೆ ಗುಟ್ಟಾಗಿ ರಹಸ್ಯವಾಗಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಇದ್ರಲ್ಲಿ ಪಾರದರ್ಶಕತೆ ಇಲ್ಲ. 18ನೇ ತಾರೀಕು ಅವಾರ್ಡ್ ಪ್ರೈಸ್ ನ ನಿಗದಿ ಮಾಡಿ 19ನೇ ತಾರೀಕು ಚೆಕ್ ಕೊಟ್ಟಿದ್ದಾರೆ. ಚೆಕ್ನ ಕತೆ ಏನು ಅಂತ ನಾನು ಹೇಳಿದೆ ಈಗಾಗ್ಲೇ. ಆ ಚೆಕ್ ಅದು ಬೌನ್ಸ್ ಆಗುವಂತ ರೀತಿಯ ಒಂದು ಚೆಕ್ ಆಗಿದೆ. ಹಣ ತೆಗಿಯೋಕೆ ಅವಕಾಶ ಇಲ್ಲದೆ ಇರುವಂತ ರೀತಿಯಲ್ಲಿ ಮಾಡಿದ್ದಾರೆ. ಮಾತ್ರ ಅಲ್ಲ, 7 ಜನ 10 ಜನ ಯಾರಿದ್ದಾರೆ ಅವ್ರ ಮನೆ ಮುಂದೆ ಈಗ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು ಹೋಗಿ ಠಿಕಾಣಿ ಹಾಕಿದ್ದಾರೆ ಅಂತೆ. ದುಡ್ಡು ಬರೋಕ್ಕಿಂತ ಮುಂಚೆನೆ ನನಗೆ 10% ಕಮಿಷನ್ ಕೊಡು, 20% ಕಮಿಷನ್ ಕೊಡು ಅಂತ. ಹಂಗಾಗಿ ಇದು ನೋಡಿ, ಬಿಡದಿ ಟೌನ್ಶಿಪ್ ಯಾವ AICT ಅಲ್ಲ. AICT ಅನ್ನೋದು ಏರ್ದವ್ರಿಗೂ ಏನು ಅಂತ ಗೊತ್ತಿಲ್ಲ, ಕೇಳಿಸ್ಕೊಳ್ಳೋರ್ಗೂ ಏನು ಅಂತ ಗೊತ್ತಿಲ್ಲ. ಅರ್ಥ ಆಯ್ತಾ? AICT ಅನ್ನೋದು ಏನು ಅಂತಂದ್ರೆ ಅವರು ಇದು ಗೊತ್ತು ನಮ್ ಜನಕ್ಕೆ. ಏನು ಅಂತ ಏನು ಹೇಳಿದ್ರೆ ಏನೋ ಬಂದ್ಬಿಡ್ತದೆ ಅಂತ ಹೇಳ್ತೀವಿ ಅಂತ. AI ಅಂದ್ರೆ ಏನು ಅಂತ ಏರ್ದವ್ರಿಗೂ ಗೊತ್ತಿಲ್ಲ, ನಾವು ಕೇಳಿಸ್ಕೊಳ್ಳೋರ್ಗೂ ಗೊತ್ತಿಲ್ಲ. AIಗೆ ಯಾವುದೇ ಒಂದು ಭೂಮಿ ಬೇಕಾಗಿಲ್ಲ. ಬೆಂಗಳೂರಿನಲ್ಲೇನೆ ಈಗ್ಲೇ IT ಪಾರ್ಕ್ಗಳು ನೊಣ ಹೊಡಿತಾ ಇದ್ದಾವೆ. ಯಾವ್ದೆಲ್ಲ IT ಪಾರ್ಕ್ ಸಾಫ್ಟ್ವೇರ್ ಕಂಪನಿಗಳಿದಾವೋ ಅದೇ ಲ್ಯಾಪ್ಟಾಪ್ ಅದೇ ಆಫೀಸ್ ಸಾಕು AIಗೂ. AI ಅಂದ್ರೆ ಅದೇನು ಹೊಸದೇನಲ್ಲ, ಅದು ಉನ್ನತೀಕರಿಸಿದ ಸಾಫ್ಟ್ವೇರ್ ತಂತ್ರಜ್ಞಾನ. ಅದು ಅರ್ಥ ಆಯ್ತಾ? IT ತಂತ್ರಜ್ಞಾನ ಏನಿದೆ ಅದು ಒಂದು ಹಂತದ ಉನ್ನತೀಕರಿಸಿದ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್, ಅದಷ್ಟೇ ಅದು. ಹಂಗಾಗಿ ಯಾವ ಇದಕ್ಕೂ ಕೂಡ ನೀವು ಅದಕ್ಕೆ ಬೇಕಾಗಿರೋದು ಬೇಕಾಗಿಲ್ಲ, ಈ ಜಾಗಗಳು ಬೇಕಾಗಿಲ್ಲ. ಅದು ಒಂದು ಬೊಗಳೆ ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಮನವರಿಕೆ ಮಾಡ್ಕೋಬೇಕು. ಇದು ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಒಂದು ಕಡೆ ರಾಜ್ಯ ಸರ್ಕಾರವನ್ನು ದಿವಾಳಿ ಮಾಡುವ, ಇನ್ನೊಂದು ಕಡೆ ರೈತನು ದಿವಾಳಿ ಮಾಡುವ, ಎಲ್ರಿಗೂ ತಿರುಪ್ತಿ ತಿಮ್ಮಪ್ಪನ ಪಂಗನಾಮ ಎಳೀತಕ್ಕಂಥ ಯೋಜನೆ. ನೀವು ಪಂಗನಾಮ ಎಳಿಸ್ಕೊಂಡ್ರೆ ಎಳಿತಾರೆ, ಎಳಿಸ್ಕೊಳ್ಳೋಣ ಅಂದ್ರೆ ಎಳಿಯೋಕ್ಕಾಗಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಪ್ರಿಯಾಂಕಾ ಖರ್ಗೆ ಹೋಮ್ ಮಿನಿಸ್ಟರ್ ಏನ್ ಹೇಳಿದಾರೆ ಗೊತ್ತಾ? ಯಾರ ಹತ್ರನೂ ಕೂಡ ಬಲವಂತವಾಗಿ ಬಲ ಪ್ರಯೋಗ ಮಾಡಿ ನಾವು ಭೂಮಿ ಕಿತ್ಕೊಳ್ಳೋದಿಲ್ಲ. ಯಾರು ಸ್ವಯಂ ಪ್ರೇರಿತ ಮುಂದೆ ಬರ್ತಾರೆ ಅವ್ರು ಮಾತ್ರ ತಗೋತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಸ್ವಯಂ ಪ್ರೇರಿತ ಅಂದ್ರೆ ಯಾವ ರೀತಿ ನಡೀತಾ ಇದೆ ಅಂತ. ಎಷ್ಟೆಷ್ಟು ಬೆದರಿಕೆಗಳಾಗ್ತಾ ಇದ್ದಾರೆ, ಎಷ್ಟೆಷ್ಟು ಕೇಸ್ಗಳಾಗ್ತಾ ಇದ್ದಾರೆ. ಅವ್ರ ಮನೆಗಳಲ್ಲಿ ಏನಾದ್ರು ಅತ್ತೆ ಸೊಸೆ ಜಗಳ ಇದ್ರೆ ಅತ್ತೆ ಸೊಸೆನ ಎತ್ಕೊಡ್ತಾ ಇದ್ದಾರೆ. ನಿನ್ ಮಗನಿಗೆ ಸೊಸೆ ಡೈವರ್ಸ್ ಕೊಡಿಸ್ಬಿಡ್ತೀನಿ ಅವ್ರ ಅಪ್ಪನ ಮನೆಯವ್ರಿಗೆ ಹೇಳಿ ಅಂತ ಚಾಡಿ ಹೇಳ್ತಾ ಇದ್ದಾರೆ. ಅಕ್ಕಪಕ್ಕದವ್ರ ಮನೆಯವ್ರ ಜಗಳಕ್ಕೆ ಬಿಡ್ತಾ ಇದ್ದಾರೆ. ಯಾವ್ದಾದ್ರು ಹಳೆ ಕೇಸ್ ಇದ್ರೆ ಅದನ್ನ ಹೊಸದಾಗಿ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಂಥ ರಣಹೇಡಿ ಕೆಲಸಗಳನ್ನ ಮಾಡಿ ಯಾವ ಉದ್ದೇಶವನ್ನ ಸಾಧಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ದುರುದ್ದೇಶಕ್ಕಾಗಿಂತ ರಣಹೇಡಿ ಕೆಲಸಕ್ಕೆ ಇಳಿದಿದ್ದಾರೆ. ಇವತ್ತೇನು ರಾಜ್ಯಾದ್ಯಂತ ಇವತ್ತು ಬಂದಿದ್ದಾರೆ, ಇದು ಕರ್ನಾಟಕದ 26,000 ಹಳ್ಳಿಗಳ ಜನರ ಬೆಂಬಲ. ಇದು 26 ಹಳ್ಳಿ ಜನರ ಹೋರಾಟ 26,000 ಹಳ್ಳಿಗಳ ಬೆಂಬಲ ಪಡ್ಕೊಂಡಿದೆ. ಇಡೀ ದೇಶದ ಗಮನ ಸೆಳೆದಿದೆ. ನಾನು ಅವತ್ತು 29ನೇ ತಾರೀಕು ಮೇ ತಿಂಗಳು ಇದೇ ಸ್ಟೇಜ್ ಮೇಲೆ ಹೇಳಿದ್ದೆ, ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ಬೈರಮಂಗಲ ಚಲೋ ಕಾರ್ಯಕ್ರಮ ಓಪನ್ ಆಗ್ತಾ ಇದೆ. ಇನ್ನು ಮುಂದೆ ಇದು ಜಾತ್ರೆ ರೀತಿ ನಡೆಯುತ್ತೆ ಅಂತ. ಅವತ್ತಿಂದ ಇವತ್ತಿನ
ಇವತ್ತಿನ ತನಕ ಕಪ್ಪಾಡ ಜಾತ್ರೆ ಹೆಂಗ್ ನಡೀತಾ ಇದೆ, ಕೆಂಗದ ಜಾತ್ರೆ ಹೆಂಗ್ ನಡೀತಾ ಇದೆ ಹಂಗೆ ಇವತ್ತು ಬೈರಮಂಗಲ ಸರ್ಕಲ್ನ ಜಾತ್ರೆ ನಡೀತಾ ಇದೆ. ಲಕ್ಷಾಂತರ ಜನ ಇವತ್ತು ಬಿಡದಿಯ ಬೈರಮಂಗಲ ಕಂಚಗಾರಹಳ್ಳಿ ರೈತರ ಪರವಾಗಿ ನಿಂತಿದ್ದಾರೆ. ದೂರದ ಬೆಳಗಾವಿಯಿಂದ, ಶಿವಮೊಗ್ಗದಿಂದ, ಉತ್ತರ ಕನ್ನಡದಿಂದ ಎಲ್ಲಾ ಕಡೆಯಿಂದ ವಾಲಂಟಿಯರ್ ಆಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ದಂಗೆ, ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡ್ದಂಗೆ ಇವತ್ತು ಬಿಡದಿ ರೈತರ ಫಲವತ್ತಾದ ಕೃಷಿ ಭೂಮಿ ನೋಡಕ್ ಬರ್ತಾ ಇದ್ದಾರೆ. ಇದು ಈ ಹೋರಾಟ ಸಿಕ್ಕಿರ್ತಕ್ಕಂಥ ಯಶಸ್ಸು. ಬಡಗಲ್ಪುರ ನಾಗೇಂದ್ರ ಸರ್ ಈಗಾಗಲೇ ಹೇಳಿದ್ದಾರೆ, ಸಂಯುಕ್ತ ಹೋರಾಟ ಕರ್ನಾಟಕ ಜೂನ್ 16ನೇ ತಾರೀಕು ಸಭೆ ಇಲ್ಲೇ ಸೇರಿತ್ತು. ಆ ನಂತರ ಬೈರಮಂಗಲ ಕಂಚಗಾರಹಳ್ಳಿ ಭೂಹಿತ ರಕ್ಷಣಾ ಸಮಿತಿಯವರು ಕೂಡ ಸಭೆ ಸೇರಿದ್ರು. ಮುಂದೆ ಎರಡೂ ಕೂಡ ಜಂಟಿಯಾಗಿ ಹೋರಾಟ ರೂಪಿಸುವ ಅಂತಿಮ ನಿರ್ಣಾಯಕ ಸಮರಕ್ಕೆ ರೆಡಿಯಾಗೋಣ. ಚಂದ್ರಾಯಪಟ್ಟಣ ರೈತರು ಬಂದಿದ್ದಾರೆ, ಚಂದ್ರಾಯಪಟ್ಟಣ ದೇವನಹಳ್ಳಿ ರೈತರು ಬಂದಿದ್ದಾರೆ. ದೇವನಹಳ್ಳಿ ರೈತರು ಕೂಡ ಇದೇ ರೀತಿ ನೀವು ಪಡ್ತಾ ಇರ್ತಕ್ಕಂಥ ಸಂಕಟಗಳಿಗೆ ಗುರಿಯಾಗಿದ್ರು. ಅವರು ತಮ್ಮ ಅನುಭವದಿಂದ ಕಂಡುಕೊಂಡಿದ್ರು. ಅವ್ರು ಈಗಾಗಲೇ ಭೂಮಿ ಕಳ್ಕೊಂಡು ಪರಿಹಾರದ ನಷ್ಟ ಎಲ್ಲನೂ ಅನುಭವಿಸಿ ಕೊನೆಗೆ ಅವರು ಹೋರಾಟಕ್ಕೆ ಬಂದಿದ್ದು. ಮೊದಲು 3-4 ಸರಿ ಭೂ ಸ್ವಾಧೀನ ಆದಾಗ ಅವರು ಭೂಮಿ ಕೊಟ್ಟುಬಿಟ್ಟು ಅನುಭವಿಸಿದ್ರು. ಕೊನೆಗೆ ಉಳ್ಕೊಂಡಿದ್ದ ಜಮೀನ್ಗೂ 4ನೇ ಸರಿ ಭೂ ಸ್ವಾಧೀನಕ್ಕೆ ಬಂದಾಗ ಅವರು ಹೋರಾಟಕ್ಕೆ ಬರುವಂಗ್ ನಿಂತರು. 1778 ದಿನಗಳ ಕಾಲ ಸಮರಧೀರವಾದಂತ ಹೋರಾಟ ನಡೀತು. ಚಂದ್ರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ, ಸಂಯುಕ್ತ ಹೋರಾಟ ಕರ್ನಾಟಕ ಜಂಟಿಯಾಗಿ ನಡೆಸಿದ ಹೋರಾಟ ಕೊನೆಗೆ ಕಾರ್ಪೊರೇಟ್ ಭೂ ಕಬಳಿಕೆಯ ದುರುದ್ದೇಶದ ಈ ಸರ್ಕಾರವನ್ನ ಮಣಿಸ್ತು. ಸರ್ಕಾರ ಕೊನೆಗೆ ಇದೊಂದು ಐತಿಹಾಸಿಕವಾದ ಹೋರಾಟ ಅಂತ ಹೇಳಿ ಭೂ ಸ್ವಾಧೀನವನ್ನು ರದ್ದುಪಡಿಸಿದ್ರು. ಇಂಥದ್ದೇ ಒಂದು ಐತಿಹಾಸಿಕ ಹೋರಾಟಕ್ಕೆ ನಾಡಿನಲ್ಲಿ ಇವತ್ತು ಸಾಕ್ಷಿಯಾಗುವುದಕ್ಕೆ ಬಿಡದಿ ರೈತರು ಸಜ್ಜಾಗಿದ್ದಾರೆ. ಬಿಡದಿ ರೈತರನ್ನ ಸೋಲಿಸೋದಕ್ಕೆ ಪೊಲೀಸ್ ಆಗ್ಲಿ, ಮಿಲಿಟರಿ ಆಗ್ಲಿ ಯಾರು ಕೂಡ ಸಾಧ್ಯ ಇಲ್ಲ. ನಿಮ್ಮ ರಿಯಲ್ ಎಸ್ಟೇಟ್ ದಲ್ಲಾಳಿಗಳಿಗೆ ಹೇಳಿ, ಇಲ್ಲಾಂದ್ರೆ ಅವ್ರು ಕೈಕಾಲು ಮುರ್ಕೊಳ್ತಕ್ಕಂಥ ಪರಿಸ್ಥಿತಿ ಸಿಗಾಕೋತಾರೆ. ಅವರೆಲ್ಲರೂ ಕೂಡ ಎಚ್ಚೆತ್ಕೊಂಡು ಅವ್ರ ಮನವಾಗಿ ಸೇರ್ಕೋಬೇಕು ಅಂತ ಹೇಳಿ ಯಾರು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಪ್ರಪಂಚ ಪರ್ಯಟನೆ.